ಗ್ರಾಮದ ಹುಡುಗನ ಸರ್ಕಾರಿ ಉದ್ಯೋಗದ ಹೋರಾಟ. ಮಂಜು ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ ಸರಳ ಹುಡುಗ. ಅವನ ತಂದೆ ರೈತ, ತಾಯಿ ಮನೆ ಕೆಲಸ ಮಾಡುತ್ತಿದ್ದರು. ಮನೆಯ ಆದಾಯ ಕಡಿಮೆ ಇದ್ದರೂ ಮಂಜುವಿಗೆ ಓದಿನ ಮೇಲೆ ದೊಡ್ಡ ಆಸೆ ಇತ್ತು. ಒಂದು ದಿನ ನಾನು ಸರ್ಕಾರಿ ಕೆಲಸ ಪಡೆದು ನಮ್ಮ ಕುಟುಂಬವನ್ನು ಸುಖವಾಗಿಡುತ್ತೇನೆ ಎಂಬ ಕನಸು ಅವನ ಮನಸ್ಸಿನಲ್ಲಿ ಬೆಳೆದಿತ್ತು. ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದ ಮಂಜು ಪ್ರತಿದಿನವೂ ಮೈಲಿಗಟ್ಟಲೆ ನಡೆದು ಶಾಲೆಗೆ ಹೋಗುತ್ತಿದ್ದ. ರಾತ್ರಿ ಹೊತ್ತು ಹೊಲದ ಕೆಲಸ ಮಾಡಿ ದೀಪದ ಬೆಳಕಿನಲ್ಲಿ ಪುಸ್ತಕ ಓದುವುದು ಅವನ ದಿನಚರಿ. ಕೆಲವೊಮ್ಮೆ ವಿದ್ಯುತ್ ಇಲ್ಲದಿದ್ದರೂ ಅವನು ಹಿಂಜರಿಯಲಿಲ್ಲ. ಪದವಿ ಮುಗಿಸಿದ ನಂತರ ಮಂಜು ಸರ್ಕಾರಿ ಉದ್ಯೋಗ ಪರೀಕ್ಷೆಗಳಿಗೆ ತಯಾರಿ ಆರಂಭಿಸಿದ. ಕೋಚಿಂಗ್ಗೆ ಹೋಗಲು ಹಣ ಇರಲಿಲ್ಲ. ಹಳೆಯ ಪುಸ್ತಕಗಳು, ಗ್ರಂಥಾಲಯದ ನೋಟ್ಸ್ಗಳೇ ಅವನ ಸಹಾಯಕರಾಗಿದ್ದವು. ಸ್ನೇಹಿತರು ಕೆಲವರು ಕೆಲಸಕ್ಕೆ ಹೋಗಿ ಹಣ ಗಳಿಸುತ್ತಿದ್ದಾಗ ಮಂಜು ನಿರಾಶೆಯಾಗುತ್ತಿದ್ದರೂ ತನ್ನ ಗುರಿಯನ್ನು ಬಿಡಲಿಲ್ಲ. ಮೊದಲ ಪರೀಕ್ಷೆಯಲ್ಲಿ ಅವನು ವಿಫಲನಾದ. ಹಳ್ಳಿಯ ಕೆಲವರು ಇಷ್ಟು ಓದಿ ಏನು ಪ್ರಯೋಜನ ಎಂದು ಹೇಳಿದಾಗ ಅವನ ಮನಸ್ಸಿಗೆ ನೋವಾಯಿತು. ಆದರೆ ತಾಯಿಯ ಮಾತು ಅವನಿಗೆ ಧೈರ್ಯ ನೀಡಿತು. ಶ್ರಮಕ್ಕೆ ಫಲ ಖಂಡಿತ ಸಿಗುತ್ತದೆ ಮಗನೇ. ಮತ್ತೆ ಮತ್ತೆ ಪ್ರಯತ್ನಿಸಿ ಮಂಜು ತನ್ನ ತಪ್ಪುಗಳನ್ನು ಗುರುತಿಸಿ ಹೆಚ್ಚು ಶ್ರಮಪಟ್ಟ. ಬೆಳಗ್ಗೆ ಬೇಗನೆ ಎದ್ದು ಓದು, ಸಂಜೆ ಹೊಲದ ಕೆಲಸ, ರಾತ್ರಿ ಮರು ಓದು, ಅವನ ಜೀವನವೇ ಹೋರಾಟವಾಗಿತ್ತು. ಕೊನೆಗೆ ಒಂದು ದಿನ ಫಲಿತಾಂಶ ಬಂದಿತು. ಮಂಜು ಸರ್ಕಾರಿ ಉದ್ಯೋಗ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದ. ಅವನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ಹಳ್ಳಿಯವರು ಅವನ ಸಾಧನೆ ನೋಡಿ ಹೆಮ್ಮೆಪಟ್ಟರು. ತಂದೆ ತಾಯಿಯ ಮುಖದಲ್ಲಿ ನಗು ಮೂಡಿತು. ಮಂಜುವಿನ ಕಥೆ ಹಳ್ಳಿಯ ಮಕ್ಕಳಿಗೆ ಪ್ರೇರಣೆಯಾಯಿತು. ಕಷ್ಟ, ಸಹನೆ ಮತ್ತು ನಿರಂತರ ಪ್ರಯತ್ನ ಇದ್ದರೆ ಕನಸುಗಳು ನಿಜವಾಗುತ್ತವೆ ಎಂಬುದನ್ನು ಅವನು ತನ್ನ ಜೀವನದಿಂದ ಸಾಬೀತುಪಡಿಸಿದ.